ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ ಗ್ರಾಮ ಆಡಳಿತ ಅಧಿಕಾರಿ VAO ಪರೀಕ್ಷೆಯ ತಯಾರಿಯ ಭಾಗವಾಗಿ ಕ್ಲಾಸ್ 4ನಲ್ಲಿ ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ಈ VAO ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಕೋರ್ಸ್ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ. ಸಿಕ್ವೆನ್ಷಿಯಲ್ ಆಕ್ಸೆಸ್ ಮತ್ತು ರ್ಯಾಂಡಮ್ ಆಕ್ಸೆಸ್ ನಡುವಿನ ವ್ಯತ್ಯಾಸವನ್ನು ವಿವರಿಸುವ ಸ್ಟೋರೇಜ್ ಸಾಧನ ಯಾವುದು ಅಂತ ಪ್ರಶ್ನೆ. ಆಯ್ಕೆಗಳು ಹಾರ್ಡ್ ಡಿಸ್ಕ್, ರ್ಯಾಮ್, ಮ್ಯಾಗ್ನೆಟಿಕ್ ಟೇಪ್, SSD. ಸರಿಯಾದಂತಹ ಉತ್ತರ ಆಯ್ಕೆ 3 ಆಗುತ್ತೆ. ಕಂಪ್ಯೂಟರ್ನಲ್ಲಿ ಸಿಕ್ವೆನ್ಷಿಯಲ್ ಆಕ್ಸೆಸ್ ಮತ್ತು ರ್ಯಾಂಡಮ್ ಆಕ್ಸೆಸ್ ಇವುಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸುವಂತಹ ಒಂದು ಸ್ಟೋರೇಜ್ ಡಿವೈಸ್ ಯಾವುದು ಅಂತ ಕೇಳಿದ್ರೆ ಅದು ಮ್ಯಾಗ್ನೆಟಿಕ್ ಟೇಪ್ ಆಗುತ್ತೆ. ಈ ಮ್ಯಾಗ್ನೆಟಿಕ್ ಟೇಪ್ ಏನಿದೆ ಇದೊಂದು ಅನುಕ್ರಮ ಅಂದರೆ ಸಿಕ್ವೆನ್ಷಿಯಲ್ ಪ್ರವೇಶ ಸಾಧನ ಆಗುತ್ತೆ, ಸಿಕ್ವೆನ್ಷಿಯಲ್ ಆಕ್ಸೆಸ್ ಡಿವೈಸ್ ಆಗುತ್ತೆ. ಇದು ಡೇಟಾವನ್ನು ಪ್ರವೇಶ ಮಾಡೋಕೆ ಅದರ ಮೇಲಿನ ಎಲ್ಲ ಡೇಟಾವನ್ನು ಕ್ರಮವಾಗಿ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಮತ್ತು ರ್ಯಾಮ್ ಏನಿದೆ, ಹಾರ್ಡ್ ಡಿಸ್ಕ್ ಏನಿದೆ ಹಾಗೂ SSD ಏನಿದೆ ಆಪ್ಷನಲ್ಲಿ ಕೊಟ್ಟಿದ್ದಾರೆ. ಇವುಗಳು ಯಾದೃಚ್ಛಿಕ ಅಂದರೆ ರ್ಯಾಂಡಮ್ ಆಕ್ಸೆಸ್ ಡಿವೈಸಸ್ ಆಗುತ್ತೆ. ಸೊ ಮ್ಯಾಗ್ನೆಟಿಕ್ ಟೇಪ್ ಅನ್ನೋದು ಸಿಕ್ವೆನ್ಷಿಯಲ್ ಆಕ್ಸೆಸ್ ಡಿವೈಸ್ ಆಗುತ್ತೆ. ಸೊ ಉಳಿದಂಥದ್ದು ಇವೆಲ್ಲವೂ ಕೂಡ ರ್ಯಾಂಡಮ್ ಪ್ರವೇಶ ಸಾಧನಗಳು ಆಗುತ್ತೆ. ಇದು ಟೇಪ್ನ ವೇಗ ನಿಧಾನವಾಗೋಕ್ಕೂ ಕೂಡ ಕಾರಣ ಆಗುತ್ತೆ, ಆದರೆ ಇದನ್ನು ಬ್ಯಾಕಪ್ಗಳಿಗೆ ಬಳಸ್ತಾರೆ. ಸೊ ಡಿಫ್ರೆನ್ಸ್ ಗೊತ್ತಿರಬೇಕು ನಮಗೆ ಸಿಕ್ವೆನ್ಷಿಯಲ್ ಡಿವೈಸಸ್ ಮತ್ತು ರ್ಯಾಂಡಮ್ ಡಿವೈಸಸ್ ಬಗ್ಗೆ. ಮುಂದಿನ ಪ್ರಶ್ನೆ, ಕಂಪ್ಯೂಟರ್ ಮೆಮೊರಿಯ ಪಿರಮಿಡ್ ರಚನೆಯಲ್ಲಿ ಕೆಳಗಿನ ಯಾವುದು ಅತ್ಯಂತ ವೇಗವಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ರಿಜಿಸ್ಟರ್ಗಳು, ಕ್ಯಾಶ್ ಮೆಮೊರಿ, ರ್ಯಾಮ್, ಹಾರ್ಡ್ ಡಿಸ್ಕ್. ಸರಿಯಾದಂತಹ ಉತ್ತರ ಆಯ್ಕೆ 1 ಆಗುತ್ತೆ. ಕಂಪ್ಯೂಟರ್ ಮೆಮೊರಿಯ ಒಂದು ಪಿರಮಿಡ್ನಲ್ಲಿ ಸೊ ಈ ಒಂದು ರಿಜಿಸ್ಟರ್ಗಳು ಏನಿರುತ್ತೆ ಇದು ಅತ್ಯಂತ ವೇಗವಾಗಿ ಕೆಲಸವನ್ನು ಮಾಡುತ್ತೆ. ಈ ಒಂದು ಕಂಪ್ಯೂಟರ್ನ ಮೆಮೊರಿ ಪಿರಮಿಡ್ನಲ್ಲಿ ಮೇಲ್ಭಾಗದಲ್ಲಿ ಇರುವಂತಹ ಮೆಮೊರಿ ಅತ್ಯಂತ ವೇಗವಾಗಿರುತ್ತೆ, ಆದರೆ ಗಾತ್ರದಲ್ಲಿ ಅದು ಚಿಕ್ಕದಾಗಿರುತ್ತೆ. ಅತ್ಯಂತ ವೇಗವಾಗಿರುತ್ತೆ ಮತ್ತು ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ ಮತ್ತು ಇವನ್ ಕಾಸ್ಟ್ಲಿ ಕೂಡ ಇರುತ್ತೆ. ಇನ್ನು CPU ಒಳಗೆ ಇರುವಂತಹ ರಿಜಿಸ್ಟರ್ಗಳು ಅತ್ಯಂತ ವೇಗದ ಮೆಮೊರಿ ಆಗುತ್ತೆ, ಅತ್ಯಂತ ವೇಗದ ಮೆಮೊರಿ ಆಗುತ್ತೆ. ಈ ಒಂದು CPU ಒಳಗೆ ಇರುವಂತಹ ರಿಜಿಸ್ಟರ್ಗಳ ನಂತರ ರ್ಯಾಮ್ ಇರ್ಬೋದು, ಕ್ಯಾಶ್ ಮೆಮೊರಿ ಇರ್ಬೋದು, ಹಾಗೆ ಅಂತಿಮವಾಗಿ ಹಾರ್ಡ್ ಡಿಸ್ಕ್ ಇರ್ಬೋದು. ಇವೆಲ್ಲವೂ ಕೂಡ ಕಡಿಮೆ ಒಂದು ಸ್ಪೀಡ್ ಇರುವಂತಹ ಮತ್ತು ಕಡಿಮೆ ವೇಗ ಇರುವಂತಹ ಮೆಮೊರಿಗಳಾಗಿ ಕೆಲಸ ಮಾಡುತ್ತೆ. ಮುಂದಿನ ಪ್ರಶ್ನೆ, ಫರ್ಮ್ವೇರ್ ಎಂದರೇನು ಅಂತ ಪ್ರಶ್ನೆ. ಆಯ್ಕೆಗಳು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಎರಡರ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಒಂದು ಪ್ರೋಗ್ರಾಮ್, ಸಿಸ್ಟಮ್ ಸಾಫ್ಟ್ವೇರ್ ಮಾತ್ರ, ಅಪ್ಲಿಕೇಶನ್ ಸಾಫ್ಟ್ವೇರ್ ಮಾತ್ರ, ಇನ್ಪುಟ್ ಸಾಧನ. ಸರಿಯಾದಂತಹ ಉತ್ತರ ಆಯ್ಕೆ 1 ಆಗುತ್ತೆ. ಸೊ ಫರ್ಮ್ವೇರ್ ಅಂದರೆ ಏನು, ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಫರ್ಮ್ವೇರ್ ಅಂತಂದರೆ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಎರಡರ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಒಂದು ಪ್ರೋಗ್ರಾಮ್ಗೆ ಫರ್ಮ್ವೇರ್ ಅಂತ ಹೇಳಿ ಕರಿತೀವಿ. ಇದೊಂದು ವಿಶೇಷ ರೀತಿಯ ಒಂದು ಸಾಫ್ಟ್ವೇರ್ ಆಗುತ್ತೆ. ಫರ್ಮ್ವೇರ್ ಅನ್ನೋದು ಒಂದು ವಿಶೇಷವಾದಂತಹ ಸಾಫ್ಟ್ವೇರ್ ಆಗುತ್ತೆ. ಇದು ರಾಮ್ ಹಾಗೆ ಎಪಿರಾಮ್ ಅಥವಾ ಫ್ಲ್ಯಾಶ್ ಮೆಮೊರಿಯಂತಹ ಹಾರ್ಡ್ವೇರ್ ಸಾಧನಗಳಲ್ಲಿ ಇದನ್ನು ಸಂಗ್ರಹಣೆ ಮಾಡ್ತಾರೆ. ಇದು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ನಡುವಿನ ಸೇತುವೆಯಂತೆ, ಬ್ರಿಡ್ಜ್ ಅಂತೆ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ. ಇದನ್ನು BIOS ಫುಲ್ ಫಾರ್ಮ್ ಕೇಳ್ತಾರೆ ನಿಮ್ಮ ಎಕ್ಸಾಮ್ನಲ್ಲಿ. ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ನಲ್ಲಿ ನಾವು ಕಾಣಬಹುದು. BIOSನಲ್ಲಿ ನಾವು ಫರ್ಮ್ವೇರನ್ನು ಕಾಣಬಹುದು, ನೋಡೋಕೆ ಸಿಗುತ್ತೆ. BIOSನ ಫುಲ್ ಫಾರ್ಮ್ ಕೇಳ್ತಾರೆ, ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಇದು ಕಂಪ್ಯೂಟರನ್ನು ಆನ್ ಮಾಡಿದಾಗ ಮೂಲಭೂತ ಸೂಚನೆಗಳನ್ನು ನೀಡುತ್ತೆ. ಬೇಸಿಕ್ ಒಂದು ಗೈಡ್ಲೈನ್ಸ್ ಏನಿರುತ್ತೆ ಅಥವಾ ಬೇಸಿಕ್ ಫಂಕ್ಷನ್ಸ್ ಏನಿರುತ್ತೆ ಅದನ್ನು ನೀಡುತ್ತೆ. ಮುಂದಿನ ಪ್ರಶ್ನೆ, ಯಾರ್ಕ್ ಸರ್ವರ್ ಮತ್ತು ಟವರ್ ಸರ್ವರ್ ನಡುವಿನ ಪ್ರಮುಖ ವ್ಯತ್ಯಾಸವೇನು ಅಂತ ಪ್ರಶ್ನೆ. ಆಯ್ಕೆಗಳು ಗಾತ್ರ ಮತ್ತು ರೂಪ, ಶಕ್ತಿ, ಬಳಸಿದ ಸಾಫ್ಟ್ವೇರ್, ಸ್ಟೋರೇಜ್ ಸಾಮರ್ಥ್ಯ. ಸರಿಯಾದಂತಹ ಉತ್ತರ ಆಯ್ಕೆ 1 ಆಗುತ್ತೆ. ಈ ಒಂದು ಯಾರ್ಕ್ ಸರ್ವರ್ ಮತ್ತು ಟವರ್ ಸರ್ವರ್ ಇವುಗಳ ನಡುವಿನ ಡಿಫ್ರೆನ್ಸ್ ಏನು ಅಂದರೆ ಗಾತ್ರ ಮತ್ತು ರೂಪ ಆಗುತ್ತೆ. ಯಾರ್ಕ್ ಸರ್ವರನ್ನು ಸಮತಲವಾದ ಒಂದು ರ್ಯಾಕ್ನಲ್ಲಿ ನಾವು ಏನು ಮಾಡ್ತೀವಿ, ಸ್ಥಾಪನೆ ಮಾಡ್ತಾರೆ, ವಿನ್ಯಾಸ ಮಾಡ್ತಾರೆ. ಇದು ಸ್ವಲ್ಪ ತೆಳುವಾಗಿರುತ್ತೆ ಮತ್ತು ಅಗಲವಾದ ಆಕಾರವನ್ನು ಹೊಂದಿರುತ್ತೆ. ಇದು ಡೇಟಾ ಸೆಂಟರ್ಗಳಲ್ಲಿ ಜಾಗವನ್ನು ಉಳಿಸುತ್ತೆ. ಬಟ್ ಟವರ್ ಸರ್ವರ್ ಏನಿರುತ್ತೆ ಅದು ವರ್ಟಿಕಲ್ ಇರುತ್ತೆ, ಲಂಬವಾಗಿರುತ್ತೆ. ಸೊ ಲಂಬವಾದ ಆಕಾರವನ್ನು ಹೊಂದಿರುತ್ತೆ. ಇದನ್ನು ಸಾಮಾನ್ಯ ಕಂಪ್ಯೂಟರ್ನಂತೆ ನೆಲದ ಮೇಲೆ ಅದನ್ನು ಇರಿಸಲಾಗುತ್ತೆ. ಇವೆರಡರ ಕಾರ್ಯ ಮತ್ತು ಸಾಫ್ಟ್ವೇರ್ ಎರಡೂ ಕೂಡ ಒಂದೇ ಆಗಿರುತ್ತೆ, ಜಸ್ಟ್ ಅದರ ಒಂದು ಗಾತ್ರ ಮತ್ತು ಆಕಾರದಲ್ಲಿ ಮಾತ್ರ ಡಿಫ್ರೆನ್ಸ್ ಇರುತ್ತೆ. ಮುಂದಿನ ಪ್ರಶ್ನೆ, ಕಂಪ್ಯೂಟರ್ ಸಿಸ್ಟಮ್ನ ಬಸ್ ಎಂದರೇನು ಅಂತ ಪ್ರಶ್ನೆ. ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ಬಸ್ ಅಂದರೆ ಏನು ಅಂತ. ಆಯ್ಕೆಗಳು CPUನ ಭಾಗ, ಮೆಮೊರಿಯ ವಿಧ, ಘಟಕಗಳ ನಡುವೆ ಡೇಟಾ ರವಾನಿಸುವ ಮಾರ್ಗ, ಇನ್ಪುಟ್ ಸಾಧನ.
ಸರಿಯಾದಂತಹ ಉತ್ತರ ಆಯ್ಕೆ 3 ಆಗುತ್ತೆ. ಕಂಪ್ಯೂಟರ್ನಲ್ಲಿ ಬಸ್ ಅಂದರೆ ಏನು ಅಂತ ಕೇಳ್ತಾರೆ. ಘಟಕಗಳ ನಡುವೆ ಡೇಟಾವನ್ನು ರವಾನಿಸುವಂತಹ ಒಂದು ಮಾರ್ಗಕ್ಕೆ ಬಸ್ ಅಂತ ಹೇಳಿ ಕರಿತೀವಿ. ಕಂಪ್ಯೂಟರ್ ಬಸ್ ಅನ್ನೋದು ಕಂಪ್ಯೂಟರ್ನ ವಿವಿಧ ಆಂತರಿಕ ಘಟಕಗಳ ನಡುವೆ CPU ಇರಬಹುದು, ಮೆಮೊರಿ, IO ಸಾಧನಗಳು ಇವುಗಳ ನಡುವೆ ಡೇಟಾವನ್ನು ಸಾಗಿಸುವಂತಹ ಒಂದು ಸಿಸ್ಟಮ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಕಂಪ್ಯೂಟರ್ ಬಸ್ ಅಂದ್ರೆ ಏನು? ಕಂಪ್ಯೂಟರ್ನ ವಿವಿಧ ಆಂತರಿಕ ಘಟಕಗಳ ನಡುವೆ ಒಂದು ಡೇಟಾವನ್ನು ಸಾಗಿಸುವಂತಹ ಒಂದು ಸಿಸ್ಟಮ್. ಸಾಮಾನ್ಯವಾಗಿ ಒಂದು ತಂತಿಗಳ ಗುಂಪು ಏನಿರುತ್ತೆ ಅದಕ್ಕೆ ಕಂಪ್ಯೂಟರ್ ಬಸ್ ಅಂತ ಹೇಳಿ ಕರಿತೀವಿ. ಇದು ಡೇಟಾ ಬಸ್, ವಿಳಾಸ ಬಸ್, ನಿಯಂತ್ರಣ ಬಸ್ ಅಂತ ಹೇಳಿ ಮತ್ತೆ ಅದನ್ನು ಫರ್ದರ್ ಕ್ಲಾಸಿಫೈ ಮಾಡ್ತಾರೆ. ಈ ಮಾರ್ಗಗಳ ಮೂಲಕವೇ ಎಲ್ಲ ಒಂದು ಕಮ್ಯುನಿಕೇಷನ್ ನಡೆಯುತ್ತೆ, ಎಲ್ಲ ಒಂದು ಸಂವಹನ ನಡೆಯುತ್ತೆ. ಮುಂದಿನ ಪ್ರಶ್ನೆ, ಎನಿಗ್ಮಾ ಯಂತ್ರವು ಯಾವುದಕ್ಕೆ ಪ್ರಸಿದ್ಧವಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು: ಮೊದಲ ಕಂಪ್ಯೂಟರ್ ಪ್ರೋಗ್ರಾಂ, ಸಂದೇಶಗಳನ್ನು ಒಂದು ಲಿಪೀಕರಿಸುವಂತಹ ಯಂತ್ರ, ಮೊದಲ ಮೈಕ್ರೋ ಪ್ರೊಸೆಸರ್, ಮೊದಲ ಆಪರೇಟಿಂಗ್ ಸಿಸ್ಟಮ್. ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ಎನಿಗ್ಮಾ ಯಂತ್ರ ಏನಿದೆ ಇದು ಯಾವುದಕ್ಕೆ ಪ್ರಸಿದ್ಧಿ ಅಂತಂದರೆ ಸಂದೇಶಗಳನ್ನು ಒಂದು ಕ್ರೋಢೀಕರಣ ಮಾಡಿ ಲಿಪೀಕರಿಸುವಂತಹ ಒಂದು ಯಂತ್ರ ಆಗುತ್ತೆ. ಎನಿಗ್ಮಾ ಯಂತ್ರ 2ನೇ ಮಹಾಯುದ್ಧದ ಸಮಯದಲ್ಲಿ ಜರ್ಮನ್ನರು ಏನು ಮಾಡ್ತಾ ಇದ್ರು, ತಮ್ಮ ಸಂದೇಶಗಳನ್ನು ಒಂದು ಗೂಢಲಿಪೀಕರಿಸೋಕೆ, ಎನ್ಕ್ರಿಪ್ಟ್ ಮಾಡೋಕೆ ಅದನ್ನು ಬಳಸ್ತಾ ಇದ್ರು. ಅಂದರೆ ಥರ್ಡ್ ಪರ್ಸನ್ ಅದು ಓದೋಕೆ ಸಾಧ್ಯ ಆಗಬಾರ್ದು ಅಂತ ಹೇಳಿ ಆವಾಗ ಅದನ್ನು ಬಳಸ್ತಾ ಇದ್ರು ಆಸ್ ಎ ಎನ್ಕ್ರಿಪ್ಟ್ ಆಗಿ, ಗೂಢಲಿಪಿ ಅಂತ ಹೇಳಿ ಕರಿತೀವಿ. ಈ ಸಂಕೇತಗಳನ್ನು ಭೇದಿಸೋಕೆ ಅಲಾನ್ ಟ್ಯೂರಿಂಗ್ ಅವರ ನೇತೃತ್ವದ ತಂಡ ಕೊಲೋಸಸ್ ಎಂಬ ಮೊದಲ ಪ್ರೋಗ್ರಾಮೇಬಲ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಅನ್ನು ಅಭಿವೃದ್ಧಿಪಡಿಸುತ್ತೆ. ಇದು ಕಂಪ್ಯೂಟಿಂಗ್ ಇತಿಹಾಸದಲ್ಲಿ ಒಂದು ಮಹತ್ವವಾದಂತಹ ಘಟನೆ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಎನಿಗ್ಮಾ ಯಂತ್ರವನ್ನು ಯಾರು ಬಳಸ್ತಾ ಇದ್ರು, ಯಾವಾಗ ಬಳಸ್ತಾ ಇದ್ರು? 2ನೇ ಮಹಾಯುದ್ಧದ ಸಮಯದಲ್ಲಿ. ಸೊ ಒಂದು ಜರ್ಮನ್ನರು ತಮ್ಮ ಸಂದೇಶಗಳನ್ನು ಗೂಢಲಿಪೀಕರಿಸೋಕೆ ಬಳಸ್ತಾ ಇದ್ರು, ಎನ್ಕ್ರಿಪ್ಟ್ ಮಾಡೋಕೆ ಬಳಸ್ತಾ ಇದ್ರು. ಬಟ್ ಈ ಸಂಕೇತಗಳನ್ನು ಒಂದು ಡಿಕೋಡ್ ಮಾಡೋಕೆ, ಭೇದಿಸೋಕೆ ಅಲಾನ್ ಟ್ಯೂರಿಂಗ್ ಅವರ ನೇತೃತ್ವದ ತಂಡ ಏನು ಮಾಡುತ್ತೆ, ಕೊಲೋಕಸ್ ಎಂಬ ಒಂದು ಪ್ರೋಗ್ರಾಮೇಬಲ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಅನ್ನು ಡೆವಲಪ್ಮೆಂಟ್ ಮಾಡುತ್ತೆ. ಸೊ ಇಷ್ಟು ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, ಪರ್ಸನಲ್ ಕಂಪ್ಯೂಟರ್ನಲ್ಲಿ ಯಾವ ಮೆಮೊರಿಯನ್ನು ಪೇಜ್ ಫೈಲ್ ಅಥವಾ ಸ್ವಾಪ್ ಫೈಲ್ ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು: ರ್ಯಾಮ್, ರಾಮ್, ವರ್ಚುವಲ್ ಮೆಮೊರಿ, ಕ್ಯಾಶ್ ಮೆಮೊರಿ. ಸರಿಯಾದಂಥ ಉತ್ತರ ಆಯ್ಕೆ 3 ಆಗುತ್ತೆ. PCಯಲ್ಲಿ, ಪರ್ಸನಲ್ ಕಂಪ್ಯೂಟರ್ನಲ್ಲಿ ಈ ಒಂದು ವರ್ಚುವಲ್ ಮೆಮೊರಿಯನ್ನು ಪೇಜ್ ಫೈಲ್ ಅಂತ ಹೇಳಿ ಅದನ್ನು ಕರೀತಾರೆ. ಸೊ ವರ್ಚುವಲ್ ಮೆಮೊರಿ ಹಾರ್ಡ್ ಡಿಸ್ಕ್ನಲ್ಲಿ ಇರುವ ಒಂದು ಭಾಗ ಆಗುತ್ತೆ. ರ್ಯಾಮ್ನಂತೆ ಅದನ್ನು ಬಳಸಲಾಗುತ್ತೆ. ರ್ಯಾಮ್ ತುಂಬಿದಾಗ, ರ್ಯಾಮ್ ಒಂದು ಸ್ಟೋರೇಜ್ ತುಂಬಿದಾಗ ಆಪರೇಟಿಂಗ್ ಸಿಸ್ಟಮ್ ಏನಾಗುತ್ತೆ, ಅಲ್ಪ ಬಳಕೆಯ ಡೇಟಾವನ್ನು ಸಾಫ್ಟ್ ಫೈಲ್ನಲ್ಲಿ ಇರಿಸುತ್ತೆ. ಇದು ರ್ಯಾಮ್ನ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಪ್ರೋಗ್ರಾಮ್ಗಳನ್ನು ಚಲಾವಣೆ ಮಾಡೋಕ್ಕೆ ಅನುವು ಮಾಡಿಕೊಡುತ್ತೆ. ಆದರೆ ಹಾರ್ಡ್ ಡಿಸ್ಕ್ ನಿಧಾನವಾಗಿರೋದ್ರಿಂದ ಅದರ ಕಾರ್ಯಕ್ಷಮತೆ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಯಾಕಂದರೆ ಅದರ ಸ್ಟೋರೇಜ್ ಫುಲ್ ಆಯಿತು ಅಂತಂದರೆ ಅದರ ಒಂದು ಕಾರ್ಯಕ್ಷಮತೆ, ಕೆಲಸ ಮಾಡುವಂತಹ ಸ್ಪೀಡ್ ಏನಿರುತ್ತೆ ಅದು ಕಮ್ಮಿ ಆಗುತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಬ್ಲೂ ರೇ ಡಿಸ್ಕ್ನ ಸ್ಟೋರೇಜ್ ಸಾಮರ್ಥ್ಯವನ್ನು ಸರಿಯಾಗಿ ವಿವರಿಸುತ್ತದೆ? ಆಯ್ಕೆಗಳು: 700 MB, 4.7 GB, 25 GB, 128 GB. ಸರಿಯಾದಂಥ ಉತ್ತರ ಆಯ್ಕೆ 3 ಆಗುತ್ತೆ. ಈ ಒಂದು ಬ್ಲೂ ರೇ ಡಿಸ್ಕ್ ನೀವು ನೋಡಿರ್ತೀರಾ. ಸೊ ಇದರಲ್ಲಿ 25 GB ಕೆಪಾಸಿಟಿ ಇರುತ್ತೆ, ಅದರ ಸ್ಟೋರೇಜ್ ಕೆಪಾಸಿಟಿ 25 GB ಇರುತ್ತೆ. ಸೊ DVDಗಿಂತ ಹೆಚ್ಚಿನ ಸಂಗ್ರಹ ಸಾಮರ್ಥ್ಯವನ್ನು ಈ ಒಂದು ಬ್ಲೂ ರೇ ಡಿಸ್ಕ್ ಹೊಂದಿರುತ್ತೆ. ಸಿಂಗಲ್ ಲೇಯರ್ ಬ್ಲೂ ರೇ ಡಿಸ್ಕ್ ಏನಿರುತ್ತೆ 25 GB ಡೇಟಾವನ್ನು ಸಂಗ್ರಹಣೆ ಮಾಡುವಂಥ ಸಾಮರ್ಥ್ಯ ಇರುತ್ತೆ. ಆದರೆ ಡ್ಯುವೆಲ್ ಲೇಯರ್ ಏನಿರುತ್ತೆ ಅದು 50 GB ವರೆಗೆ ಸಂಗ್ರಹಣೆ ಮಾಡುವಂಥ ಸಾಮರ್ಥ್ಯ ಇರುತ್ತೆ. ಇನ್ನು DVD ಏನಿರುತ್ತೆ ಅದು 4.7 GB, CD 700 MB ಸಾಮರ್ಥ್ಯವನ್ನು ಹೊಂದಿರುತ್ತೆ. ಸೂಪರ್ ಕಂಪ್ಯೂಟರ್ನ ಕಾರ್ಯಕ್ಷಮತೆಯನ್ನು ಅಳೆಯುವಂತಹ ಘಟಕ ಯಾವುದು ಅಂತ ಪ್ರಶ್ನೆ. ಆಯ್ಕೆಗಳು: MIPS, ಫ್ಲಾಪ್ಸ್, GHz, MBPS. ಸರಿಯಾದಂಥ ಉತ್ತರ ಆಯ್ಕೆ 2 ಆಗುತ್ತೆ. ಸೂಪರ್ ಕಂಪ್ಯೂಟರ್ನ ಕಾರ್ಯಕ್ಷಮತೆಯನ್ನು ಅಳೆಯುವಂಥ ಘಟಕ ಯಾವುದು ಅಂದರೆ ಅದು ಫ್ಲಾಪ್ಸ್, FLOPS. ಸೂಪರ್ ಕಂಪ್ಯೂಟರ್ಗಳ ಒಂದು ಕಾರ್ಯಕ್ಷಮತೆ, ಅದರ ಒಂದು ಟೋಟಲ್ ಸ್ಪೀಡ್ ಇರ್ಬೋದು, ಕೆಲಸ ಮಾಡುವಂತಹ ಒಂದು ಪದ್ಧತಿ ಇರ್ಬೋದು, ಸಾಮಾನ್ಯವಾಗಿ ಫ್ಲಾಪ್ಸ್ ಮೂಲಕ ಅದನ್ನು ಅಳಿತಾರೆ. ಸೊ ಫ್ಲಾಪ್ಸ್ನ ಒಂದು ಫುಲ್ ಫಾರ್ಮ್ ಏನು? ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್ ಆಗುತ್ತೆ. ಅಂದರೆ ಪ್ರತಿ ಸೆಕೆಂಡಿಗೆ ನಡೆಸಬಹುದಾದ ದಶಮಾಂಶ ಲೆಕ್ಕಾಚಾರಗಳ ಸಂಖ್ಯೆಯನ್ನು ಇದು ಸೂಚಿಸುತ್ತೆ. ಇನ್ನು MIPS ಇದರ ಫುಲ್ ಫಾರ್ಮ್ ಏನು? ಮಿಲಿಯನ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್ ಅನ್ನ ಸಾಮಾನ್ಯ ಕಂಪ್ಯೂಟರ್ಗಳಿಗೆ ಇದನ್ನು ಬಳಸಲಾಗುತ್ತೆ. GHz CPU ವೇಗದ ಘಟಕ, MBPS ನೆಟ್ವರ್ಕ್ ವೇಗದ ಘಟಕ ಅವುಗಳು ಆಗುತ್ತೆ. ಮುಂದಿನ ಪ್ರಶ್ನೆ, ಡಿಸ್ಪ್ಲೇ ಪೋರ್ಟ್ ಮತ್ತು HDMI ನಡುವಿನ ಪ್ರಮುಖ ವ್ಯತ್ಯಾಸವೇನು? ಆಯ್ಕೆಗಳು: HDMI ಆಡಿಯೋವನ್ನು ಹೊಂದುವುದಿಲ್ಲ. ಡಿಸ್ಪ್ಲೇ ಪೋರ್ಟನ್ನು ಮುಖ್ಯವಾಗಿ ಕಂಪ್ಯೂಟರ್ಗಳಲ್ಲಿ ಬಳಸಲಾಗುತ್ತೆ. HDMI ಉತ್ತಮ ಗುಣಮಟ್ಟವನ್ನು ಹೊಂದಿದೆ. ಇವೆರಡೂ ಒಂದೇ ಆಗಿವೆ. ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ಈ ಒಂದು ಡಿಸ್ಪ್ಲೇ ಪೋರ್ಟ್ ಮತ್ತು HDMI ನಡುವಿನ ಡಿಫರೆನ್ಸ್ ಏನು ಅಂದರೆ, ಡಿಸ್ಪ್ಲೇ ಪೋರ್ಟನ್ನು ಮುಖ್ಯವಾಗಿ ಕಂಪ್ಯೂಟರ್ಗಳಲ್ಲಿ ಅದನ್ನು ಬಳಸಲಾಗುತ್ತೆ. ಸೊ HDMI ಹೈ ಡೆಫಿನೇಷನ್ ಮಲ್ಟಿಮೀಡಿಯಾ ಇಂಟರ್ಫೇಸ್ ಅನ್ನೋದು ಫುಲ್ ಫಾರ್ಮ್ ಆಗುತ್ತೆ. ಇದನ್ನು ಸಾಮಾನ್ಯವಾಗಿ TV, ಗೇಮಿಂಗ್, ಕನ್ಸೋಲ್ಗಳು, ಹೋಮ್ ಥಿಯೇಟರ್ಗಳಲ್ಲಿ ಅದನ್ನು ಬಳಸಲಾಗುತ್ತೆ. ಆದರೆ ಡಿಸ್ಪ್ಲೇ ಪೋರ್ಟನ್ನು ಮುಖ್ಯವಾಗಿ ಕಂಪ್ಯೂಟರ್ ಮಾನಿಟರ್ಗಳು ಮತ್ತು ಪ್ರೊಫೆಷನಲ್ ಡಿಸ್ಪ್ಲೇಗಳಲ್ಲಿ ಅದನ್ನು ಬಳಸ್ತಾರೆ. ಎರಡೂ ಆಡಿಯೋ ಮತ್ತು ವಿಡಿಯೋವನ್ನು ರವಾನೆ ಮಾಡುವಂಥ ಸಾಮರ್ಥ್ಯ ಕೂಡ ಹೊಂದಿರುತ್ತೆ. ಸೊ ಇವಿಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ.
ಮತ್ತೆ ಮುಂದಿನ ಸೆಷನ್ನಲ್ಲಿ ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು.